ಹೋಯ್ ನಮಸ್ಕಾರ. ನಾನಿವತ್ತು ಕೋಳಿ ರೊಟ್ಟಿ ಒಟ್ಟಿಗೆ ತಿಂಬೋಕೆ ಒಳ್ಳೆ ಚಿಕನ್ ಸಾರು ಮಾಡ್ತಾಯಿದ್ದೆ. ಈ ಚಿಕನ್ ಸಾರು ಮಾಡೋಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆ ತಗೊಂಡೆ ಬಾಣಲೆಯಲ್ಲಿ. ಅದರಲ್ಲಿ ಎಣ್ಣೆಯಲ್ಲೇ ಒಣಮೆಣಸು, ಬೆಳ್ಳುಳ್ಳಿ, ಕಡಿಕೆ, ಇದಕ್ಕೆ ಕೊತ್ತಂಬರಿ ಬೀಜ ಹಾಕಂತೆ, ಕಡಿಕೆ ಕಾಳು ಮೆಣಸು ಹಾಕ್ತೆ. ಅದೆಲ್ಲ ಒಳ್ಳೆ ಮಾಡಿ ಫ್ರೈ ಮಾಡ್ಕೊತ. ಒಂದು ಸ್ವಲ್ಪ ಮೆಂತೆ ಇದ್ರೆ ಹಾಯ್ಕಣಿ ಅಷ್ಟೇ. ಮತ್ತು ಇಡೀ ಗರಂ ಮಸಾಲೆ ಇರುತ್ತಲ್ಲ ಪ್ಯಾಕೆಟಲ್ಲೇ, 10 ರೂಪಾಯಿದ ಪ್ಯಾಕೆಟ್ ಬರುತ್ತಲ್ಲ, ಅದರಲ್ಲಿ ಒಂದು ಅರ್ಧ ಪ್ಯಾಕೆಟ್ ಹಾಕಿದೆ ಅಷ್ಟೇ, ಇಡೀ ಹಾಕಲಿಲ್ಲ. ಇದೆಲ್ಲ ಒಳ್ಳೆ ರೋಸ್ಟ್ ಮಾಡ್ಕೊಂಡ್ಕ ಒಳ್ಳೆ ಪರಿಮಳ ಬಪ್ಪಲರಿ ಫ್ರೈ ಮಾಡಿ ಮಿಕ್ಸಿ ಜಾರಲ್ಲೇ ಸ್ವಲ್ಪ ಕಾಯಿ ಒಟ್ಟಿಗೆ ಹಾಕೊಂಡು ಇದನ್ನು ರುಬ್ಕೊಂಡು, ಇದ್ರೊಟ್ಟಿಗೆ ಸ್ವಲ್ಪ ನೀರು ಹಾಕೊಂಡು ಒಳ್ಳೆ ಫೈನ್ ಪೇಸ್ಟ್ ಮಾಡ್ಕೊಂಡು. ಸೊ ಇದು ಪೇಸ್ಟ್ ರೆಡಿ ಆಪಲ್ಲರಿ ಕೋಳಿ ಬೇಯಿಸೋಕಿಡುವ. ಇಲ್ಲ ನಾನು ಒಂದು ಪಾತ್ರೆಯಲ್ಲೇ ಈರುಳ್ಳಿ, ಟೊಮೆಟೊ, ಉಳಿದ ಗರಂ ಮಸಾಲೆ ಇತ್ತಲ್ಲ ಅದಷ್ಟು ಹಾಕಿದೆ ಇದಕ್ಕೆ. ಇಲ್ಲಿ ನಾನು ಒಂದು 1 kg ಕೋಳಿ ತಗೊಂಡಿದ್ದೆ. ಈಗ ಕೋಳಿಗೆ ಅರಿಶಿಣ ಹಾಕಿದೆ, ಅದನ್ನೇ ಇದ್ರೊಳಗಡೆ ಈರುಳ್ಳಿ ಟೊಮೆಟೊ ಫ್ರೈ ಮಾಡೋದ್ರಲ್ಲೇ ಹಾಕಿದೆ. ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಒಳ್ಳೆ ಬೇಯಿಸ್ತೆ, ನೀರಂತ ಹಾಕೋದು ಬೇಡ. ಈಗ ಇದು ಒಳ್ಳೆ ಬೆಂದಾದ್ಮೇಲೆ ಕೊದಿತಾ ಇತ್ತು. ಈಗ ನೀವು ನೋಡ್ಬೋದು ಇಲ್ಲಿ ಒಳ್ಳೆ ಕೊದಿತಾ ಇತ್ತು, ಕೋಳಿ ಕೂಡ ಬೆಂದಿತ್ತು. ಚಿಕನ್ ಬೇಯೋಕ್ಕಿಂತ ಜಾಸ್ತಿ ಟೈಮ್ ಆಗ್ತಿಲ್ಲ, ಬೇಗ ಬೆಂದ್ಬಿಡುತ್ತೆ. ಇದು ಬೆಂದಾದ್ಮೇಲೆ ನಾನು ಆಗ ರುಬ್ಕೊಂಡಿನಲ್ಲ ಆ ಮಸಾಲ ಹಂಗೆ ಹಾಕಿದೆ. ಒಳ್ಳೆ ಕಾಣಿ ಎಷ್ಟು ಲೈಕ್ ರುಬ್ಕೊಂಡಿದೆ, ಮಸಾಲ ಕಲರ್ ಎಲ್ಲ ಚಂದ ಆಯ್ತಲ್ಲ. ಇದನ್ನು ಹಾಕಿ ಸ್ವಲ್ಪ ನೀರು ಹಾಕಕ್ಕೆ, ನೀರು ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಆ ಥರ ನೀವು ನೀರು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಂಡು ಕುದಿ ಬಪ್ಪಗೆ ಬಿಡ್ಕು. ಉಪ್ಪು ಒಂದ್ಸಲ ಕಣ್ಕಣಿ, ಉಪ್ಪು ಕಡಿಮೆ ಹಾಕಿನಿ, ಯಾಕಂದರೆ ಉಪ್ಪು ಹಾಕಿದ್ದು ಕೋಳಿ ಬೇಯೋತಿಗಷ್ಟೇ. ಅದಾದ್ಮೇಲೆ ನಾನು ಉಪ್ಪನ್ನು ಹಾಕಲಿಲ್ಲ. ಈಗ ಒಳ್ಳೆ ಕುದಿ ಬರ್ತಾ ಇತ್ತು, ಎಲ್ಲ ಪರ್ಫೆಕ್ಟ್ ಇತ್ತು. ಸ್ವಲ್ಪ ಮೇಲ್ಗಡೆಯಿಂದ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪು ನಾನು ಹಾಕಂತೆ. ಕೊತ್ತಂಬರಿ ಪುದೀನ ಹಾಕಿ ಕಣಿ ಟೇಸ್ಟ್ ಒಳ್ಳೆ ಹತ್ತು. ಲಾಸ್ಟಿಗೆ ಕುದಿ ಬಪ್ಪದಿಗೆ ಹಾಕಿದ್ರೆ ಸಾಕತ್ತು, ಒಳ್ಳೆ ಪರಿಮಳವನ್ನು ಬರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಆ ಪುದೀನದ ಫ್ಲೇವರ್ ಎಲ್ಲ ಒಳ್ಳೆ ಬರುತ್ತೆ. ಈಗ ಸಾರು ಇಲ್ಲೇ ರೆಡಿ ಆಯಿತು. ಇನ್ನೊಂದು 5 ನಿಮಿಷಕ್ಕೆ ಹೋದ್ರೆ ಸಾರು ರೆಡಿ ಆಯ್ತು. ಅದರೊಟ್ಟಿಗೆ ನಾನು ಇವತ್ತು ಚಿಕನ್ ಸುಕ್ಕನೂ ಮಾಡಿದೆ, ಸುಲಭವೇ ಮಾಡಿದೆ. ಈಗ ನಾನು ಒಳ್ಳೆ ಸರ್ವ್ ಮಾಡ್ಕೊತ ಇದ್ದೆ ಕೋಳಿ ರೊಟ್ಟಿ, ಅದರೊಟ್ಟಿಗೆ ಚಿಕನ್ ಸಾರು, ಸೈಡಲ್ಲಿ ಒಂದು ಸ್ವಲ್ಪ ಚಿಕನ್ ಸುಕ್ಕ ಇದ್ದರೆ ವಾ, ಎಲ್ಲೋ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಈ ರೆಸಿಪಿ.